ಹಾಯ್ ಆ್ಯಂಡ್ ತಮಾಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ರಾತ್ರಿ ಅಲ್ಲೇ ತುಮಕೂರಲ್ಲಿ ಟೋಲ್ ಹತ್ರ ಹಾಕೊಂಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ವಿ. ಜಸ್ಟ್ ಇವಾಗ ದಾಬಾಸ್ಪೇಟೆ ಹತ್ರ ಬಂದಿದ್ದೀವಿ ಲೋಡ್ಗೆ. ಏನಪ್ಪ ಲೋಡು ಅಂತಂದರೆ ಪೈಪ್ ಲೋಡು. ನಮ್ಮ ಅಜಯ್ ಬ್ರೋ ಅವ್ರ ಗಾಡಿಗೆಲ್ಲ ಲೋಡ್ ಮಾಡ್ತಾರಲ್ಲ ಬೆಳಗಾಂ ಸೈಡ್ಗೆಲ್ಲ, ಅದೇ ಪೈಪು ಲೋಡ್ ಮಾಡ್ತಾಯಿದ್ದೀವಿ ಇಲ್ಲೇ ದಾಬಾಸ್ಪೇಟೆ ಹತ್ರ. ಫೈನಲಿ ಸೆಕ್ಯೂರಿಟಿ ಒಳಗೆ ಕರೆದ್ರು. ಈಗ ಜಸ್ಟ್ ಬಂದ್ಬಿಟ್ಟು ಪಾಯಿಂಟ್ಗೆ ಹಾಕಿದ್ವಿ. ಲೋಡ್ ಮಾಡ್ತಾಯಿದ್ದಾರೆ ಕ್ರೇನಲ್ಲಿ. ಒಂದು ಪೈಪ್ ಮಾಡಿದ್ದಾರೆ, ಕ್ರೇನಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಬೆಲ್ಟಲ್ಲಿ ಕಟ್ಕೊಂಬಿಟ್ಟು ಅಣ್ಣ ಕ್ರೇನಲ್ಲಿ ಫುಲ್ಲು ಜಿಗಿ ಆಟ ಆಡ್ತವ್ರೆ. ನಮಗೆ ಅದು ಮೇಲೆ ಹೋಗೋದು ನೋಡಿದ್ರೆ ಭಯ ಆಗುತ್ತೆ, ಎಲ್ಲಿ ಮೈ ಮೇಲೆ ಬೀಳುತ್ತೋ ಅಂತ. ಹತ್ರ ಬಂತು ರೊಟ್ಟಿಗೆ ಟಚ್ ಆದರೆ ಭಯ ಆಗುತ್ತೆ. ಮತ್ತು ಆದರೂ ಹಿಂಗಡೆ ನಿಂತಿರೋ ಅಣ್ಣ ಫುಲ್ ಧೈರ್ಯದಿಂದ ನಿಂತವ್ರೆ. ಈಸಿಯಾಗಿ ಲೋಡ್ ಮಾಡ್ತವ್ರಪ್ಪ. ಅನ್ಲೋಡ್ ಮಾಡೋದು ಆಗೋಯ್ತು ಅಷ್ಟೇ. ಲೋಡ್ 1 ಅವರ್ಗೆಲ್ಲ ಲೋಡ್ ಮಾಡಿಬಿಡ್ತಾರೆ. ಬಿಲ್ ಕೊಡೋದೇ ಲೇಟ್ ಆಗುತ್ತೆ. ರೆಡಿ 2 ರೌಂಡ್ ಲೋಡ್ ಮಾಡಿದ್ದಾರೆ, ಕ್ರೇನಲ್ಲಿ ಮಾಡ್ತಾಯಿದ್ದಾರೆ, ತರ್ತಾ ಇದ್ದಾರೆ. ಲೆಂತ್ ಉದ್ದ ಇರೋ ಪೈಪ್ ಬೇರೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಮಧ್ಯಕ್ಕೆ. ಈ ರೌಂಡ್ ಪೈಪ್ ಬಿಟ್ಬಿಟ್ಟು ನೋಡಿ, ಅದು 20 ಅಡಿ ಇದ್ದರೆ ಗಾಡಿ ಕರೆಕ್ಟಾಗಿ ಡೋರ್ ಹಾಕ್ಬೋದಿಲ್ಲ, ಡೋರ್ ಕಟ್ಟಬೇಕಾಗುತ್ತೆ. ಇದು ಹಿಂದೆ ಮುಂದೆ ಮಾಡಿ 4 ಹಾಕಿದ್ರೆ ಮಧ್ಯದಲ್ಲಿ ಉದ್ದ ಪೈಪ್ ಹಾಕ್ತಾರ, ನೋಡಬೇಕು. ಏನು ನೋಡಪ್ಪ, ಉದ್ದ ಪೈಪ್ ಲೋಡ್ ಮಾಡ್ತಾ ಇದ್ದಾರೆ ಇವಾಗ. ಫ್ರೆಂಡ್ ಅವ್ರ ಕಸಿನ್ ಅವರು ಇದು 20 ಅಡಿ ಇದೆ ಅಂತ ಹೇಳಿದ್ದಾರೆ. ಬಾಡಿಗೆನ ಒಳಗೆ ಬಂದರೆ ಸಾಕು. ಒಳಗೆ ಹೋಗಿಲ್ಲ, ಹೊರಗಡೆ ಹೋಯ್ತು. ಹಾಕ್ಬೋದಲ್ವಾ? ಆರಾಮಾಗಿ ಹಾಕ್ಬೋದು. ಹೋಟ್ಲಿತ್ತು, ಕಂಪ್ನಿ ಹತ್ರ ಹೋಟ್ಲಿತ್ತು, ಅಲ್ಲೇ ಊಟ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ ಬಂದವ್ರೆ, ಅವ್ರ ಗಾಡೀಲಿ ಊಟಕ್ಕೆ ಬಂದಿದ್ವಿ. ಈ ಗಾಡಿಗೆ ನಮ್ಮ ಅಣ್ಣ ಹಳೆಯ ಡ್ರೈವರು, ನನ್ನ ಫ್ರೆಂಡ್ ಗಾಡಿಗೆ. ಫೈನಲಿ ಗಾಡಿ ಲೋಡ್ ಆಯಿತು. ಆ ಕಟ್ಟರಪ್ಪಲೆಲ್ಲ ನಾವೇ ಹಾಕ್ಕೊಂಡಿದ್ದೀವಿ. ಇನ್ನು ಬಿಲ್ ಕೊಟ್ಟಿಲ್ಲ, ಬಿಲ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಂತೆ. ನೀರು ಖಾಲಿ ಆಗಿತ್ತು, ನೀರು ತುಂಬ್ಕೊಂಬರೋಣ. ಕಂಪ್ನಿ ಹೊರಗಡೆ ಫಿಲ್ಟರ್ ನೀರಿತ್ತು, ತುಂಬ್ಕೊಂಬರೋಣ ಅಂತ ಹೋಗಿದ್ದೆ. ಗಾಡಿ ಅಲ್ಲೇ ಇದೆ, ಲೋಡೆಲ್ಲ ಆಯಿತು. ಬಿಲ್ ಇಸ್ಕೊಂಬಿಟ್ಟು ಹೊರಡೆ. ಲೋಡ್ ಬಂದ್ಬಿಟ್ಟು ಉಡುಪಿಗೆ, ಹೇಳೋದೇ ಮರ್ತ್ಬಿಟ್ಟಿದ್ದೆ ಅವಾಗ. ಇವಾಗ ಜಸ್ಟ್ ಬಿಲ್ ತಂದು ಕೊಟ್ಟರು. ಇವಾಗ ಜಸ್ಟ್ ಇಲ್ಲಿಂದ ಹೊರಟಿದ್ದೀವಿ. ಬಂಕ್ ಸಿಗುತ್ತೆ ಇವಾಗ. ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಹೊರಡೋಣ. ಮಾಮೂಲಿ ಹಿಂಗೆ ಕುಣಿಕಲ್ಲು ಸಕಲೇಶ್ಪುರ ಮೇಲೆ ಬಂಕ್ ಬರುತ್ತೆ. ಇವಾಗ ಡೀಸೆಲ್ ಹಾಕ್ಕೊಂಬಿಟ್ಟು ಹೊರಡೋಣ. ಬನ್ನಿ, 5 ಗಂಟೆ ಆಯಿತು, ಆರಾಮಾಗಿ ಹೋಗೋಣ, ಏನು ಸಮಸ್ಯೆ ಇಲ್ಲ. ಡೀಸೆಲ್ ಏನು ಫುಲ್ ಟ್ಯಾಂಕ್ ಹಾಕ್ಸಿಲ್ಲ, 8,000 ಹಾಕ್ಸಿದೀವಿ ಸಾಕು ಅಂತ. ಇದೇ ಪಾನಿಪುರಿ ಅಂಗಡಿ, ಪಾನಿಪುರಿ ತಿಂದು ಹ್ಯಾಂಡ್ ವಾಶಿಂದ ಹೊರಟ್ವಿ. ಅದು ಹಿಂಗಡೆ ನಿಲ್ಲಿಸಿದ್ವಿ ಗಾಡಿನ. ಇನ್ನು 50 ಹೆಚ್ಚಾಗ್ತೀವಿ ಇವಾಗ ರೇಟಿಗೆ ತಗೊಂಡ್ರೆ. 50 ಹೆಚ್ಚಾದ್ವಿ ಈಗ. ಸುಮಾರು ದಿನ ಆಗಿದೆ ಈ ರೋಡಲ್ಲಿ ಓಡಾಡಿಲ್ಲ, ಕಾರಲ್ಲೂ ಓಡಾಡಿಲ್ಲ ಈ ರೋಡಲ್ಲಿ.
ಬ್ರ್ಯಾಂಡ್ ಬೇರೆ ಆಗಿರೋ ಚಾಮುಂಡಿ ಅಂದ್ಬಿಟ್ಟು. ಏನು ಟೈಮಿಂಗ್ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋದು, ಅದು ರಿಸ್ಕ್ ಏನಿಲ್ಲ. ಬನ್ನಿ ಹೋಗೋಣ. ಇಲ್ಲೇ ಬೆಳ್ಳೂರು ಟೋಲ್ ಹತ್ರ ಬಂದಿದ್ದೀವಿ ಇವಾಗ. ದಾಬಾಸ್ ಕಡೆಯಿಂದ ಅಣ್ಣನೇ ಓಡಿಸ್, ನಾನು ಮಲಗಿಬಿಟ್ಟಿದ್ದೆ. ಗ್ಲಾಸ್ ತುಂಬ ಕೊಡ ಆಗಿದೆ, ತೊಳ್ಕೊಡ್ತೀನಿ ಅಂತ ತೊಳಿತಾನೆ. ಇವಾಗ ನಾನು ಓಡಿಸ್ತೀನಿ. ಸಕಲೇಶ್ಪುರ ತನಕ ಓಡಿಸ್ಕೊಟ್ರೆ ಆಮೇಲೆ ನಮ್ಮ ಅಣ್ಣ ಘಾಟಲ್ಲಿ ಓಡಿಸ್ಕೊತಾನೆ. ಬೆಳಗಿನ ಜಾವೆಲ್ಲ ರೀಚ್ ಆಗ್ತೀವಿ, ಟೈಮಿಂಗ್ ಏನಿಲ್ಲ. ಸಿಕ್ಕಾಪಟ್ಟೆ ಕೊಡ ಹಾಕ್ಬಿಟ್ಟಿತ್ತು ಅಲ್ಲಿ ತುಮಕೂರಲ್ಲಿ. ಗಾಡಿ ತೊಳ್ಸಿದ ಜಾಗದಲ್ಲಿ ಅವ್ರು ಬೋರ್ನಲ್ಲಿ ತೊಳೆದ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಚುಕ್ಕಿ 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 ಹಂಗೆ ಕೂತ್ಬಿಟ್ಟಿತ್ತು. ಗ್ಲಾಸು ಬಾಡಿ ಶೇಪಲ್ಲೆಲ್ಲ ಹಂಗೆ ಕೂತಿದೆ. ಸದ್ಯಕ್ಕೆ ಶೇಪ್ ಅಂತ ತೊಳ್ಕೊಂಬಿಟ್ಟು ಹೋಗೋದಷ್ಟೇ. ನೀರಿಗೆ ಶಾನೆ ಬರ ಆಗ್ಬಿಟ್ಟು ಇಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲಿ ನೀರು ಕೇಳಿಕ್ಕೆ ರೇಟ್ ನೀರು ಹಿಡ್ಕೊಂತೀನಿ 10 ರೂಪಾಯಿ ಕೇಳಿದ್ರು. ರಿಕ್ವೆಸ್ಟ್ ಮಾಡಿ ಫ್ರೀಯಾಗಿ ಒಂದು ಬಾಟ್ಲಿ ನೀರು ಹಿಡ್ಕೊ ಬಂದ್ವಿ. ಹೊರಟಿದ್ದೀವಿ. ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು 60ಕ್ಕೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಆರಾಮಾಗಿ ಹೋಗ್ತಾ ಇದೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಒಳ್ಳೆ ಕಂಪೇನಿ ಅಂತ ಹೇಳಿದ್ರೆ ನಮ್ಮ ನರಸಿಂಹಣ್ಣನ ಆಡಿಯೋ. ಒಳ್ಳೆ ಮಜಾ, ನಿದ್ರೆ ಬರಲ್ಲ. ಯಾರಿಗಾರ ನಿದ್ರೆ ಬರದಿದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ನರಸಿಂಹಣ್ಣನ ಆಡಿಯೋ ಹಾಕೊಂಡು ಡ್ರೈವಿಂಗ್ ಮಾಡಿ, ಯಾವುದೇ ಕಾರಣಕ್ಕೂ ನಿದ್ರೆ ಬರಲ್ಲ. KSRTC ಪವರ್ ಪ್ಲಸ್ ಗಾಡಿ ಹೋಗ್ತಾ ಇದ್ದೀವಿ ಕಡೆ ಚಿಕ್ಕಮಂಗ್ಳೂರಿಗೆ. ಘಾಟ್ ಇಳಿಸ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಸ್ಗಳು, ಸ್ಲೀಪರ್ ಗಾಡಿಗಳು ಹೆವಿ ಜಾಸ್ತಿ ಇರೋದು ರಾತ್ರಿ ಹೊತ್ತು. ಕಾರ್ನವರು ಜಾಸ್ತಿ, ಬಸ್ನವರು ಜಾಸ್ತಿ, ಲಾರಿಯವರು ಜಾಸ್ತಿ. ರೋಡ್ ನೋಡ್ಬಿಟ್ಟು ಮಳೆ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡು ಆಶ್ಚರ್ಯ ಆಗೋಯ್ತು. ಇಲ್ಲಿ ಸ್ಪ್ರಿಂಕ್ಲರ್ ನೀರು ರೋಡ್ ತನಕ ಬಿಟ್ಟವ್ರು ಪಾಪ ಯಾರೋ ಪುಣ್ಯಾತ್ರು. ಹೆವಿ ಗಾಡಿಗಳು. ಇಲ್ಲಿಂದ ಬೆಂಗಳೂರಿಗೆ ಕೊಡ್ಬೇಕು ಅಂತ ಹೇಳ್ತಾನೆ ನಮ್ಮ ಅಣ್ಣ. ಇಲ್ಲಿಂದ ಪೈಪ್ ಹೋಗ್ಬೇಕಲ್ಲ ಬೆಂಗಳೂರಿಗೆ. ಬೆಂಗಳೂರು ಜನ ಇಲ್ಲಿ ಸ್ಪ್ರಿಂಕ್ಲರಲ್ಲಿ ನೀರು ವೇಸ್ಟ್ ಆಗ್ತಾ ಇರೋದು ನೋಡೋದು ಏನು ಅನ್ಕೊಂತಾರೆ ಅಲ್ವಣ್ಣ? ಕಾರ್ನವ್ರು ತೊಳೆಯಂಗಿಲ್ಲಪ್ಪ, ಪೈನ್ಗಳು ಆಗ್ತಾವ್ರಂತೆ ಅವ್ರ ಮನೆ ನೀರು ಅವ್ರ ಮನೆ ಕಾರು. ಯಾರೋ ಅಣ್ಣಾಚಿ ಸೈಡಿಗೆ ಆಗ್ತಿದ್ದಾನೆ, ಯಾಕೋ ಗೊತ್ತಿಲ್ಲ. ಪ್ರೈವೇಟ್ನವ್ರು ಕಾಟ ಅಂತ ಇವಾಗ 3 ಗಂಟೆ ತನಕ ಅವ್ರದ್ದೇ ಕಾಟ. ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು ಹಂಗೆ ಬರ್ತವೆ. ಟ್ಯಾಂಕರ್ ಗಾಡಿಗಳು, ಕಾರವ್ರು ನೋಡಿ ಎಲ್ಲಿಗೆ ಬರ್ತಾನೆ ಪುಣ್ಯಾತ್ಮ ಇವನು. ಬರೋಣ ಮುಂದೆ ಹೋಗೋಣ. KSRTC ಬೆಂಗಳೂರು ಗಾಡಿ. ಅಯ್ಯೋ ಎಷ್ಟು ಬಸ್ಗಳು. ಬೆಳಗಿನ ಜಾವ 4 ಗಂಟೆ. ಧರ್ಮಸ್ಥಳದಿಂದ ಕರೆಕ್ಟಾಗಿ 15 ಕಿಲೋಮೀಟ್ರ್ ಇದೆ. ನಿದ್ರೆ ಬರ್ತಾ ಇದ್ದೀವಿ, ಟೀ ಕುಡಿತಾ ಇದ್ದೀವಿ. ಇದೇ ಅಂಗಡಿ ಟೀ ಕುಡಿದ್ವಿ. ಮಂಗಳೂರು ಹೋಗ್ಬಿಟ್ಟು ಹೋಗೋದು ಬೇಡ, ಧರ್ಮಸ್ಥಳ ಹೋಗ್ಬಿಟ್ಟು
ಮೂಡುಬಿದ್ರೆ ಮೇಲೆ ಹೋಗೋಣ ಅಂತ. ಟೈಮು ಕರೆಕ್ಟಾಗಿ ಧರ್ಮಸ್ಥಳ ಹೆಬ್ಬಾಗ್ಲಲ್ಲಿ ಇದ್ದೀವಿ. ಆದರೆ ಒಳಗಡೆ ಹೋಗೋಕ್ಕಾಗಲ್ಲ. ಸ್ನಾನ ಮಾಡಿಲ್ಲ, ನಾನ್ ವೆಜ್ಜು ಎಲ್ಲ ಮಾಡ್ಬಿಟ್ಟಿದ್ದೀವಿ. ಹಂಗಾಗಿ ರಶ್ ಐತವ ಮರ್ಯ. ನೇತ್ರಾವತಿ ನದಿ ಬಂತು. ಜನ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ರಶ್ ಇದ್ದಾರೆ. ಮಂಗಳೂರು ರೂಟಲ್ಲೇ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಬಂಟ್ವಾಳದಲ್ಲಿ ರೈಟಿಗೆ ತಗೊಂಡಿದ್ರೆ ಮೂಡುಬಿದ್ರೆ ಮೇಲೆ ಹೋಗ್ಬೋದಿತ್ತು. ಬಟ್ ಅಲ್ಲಿ ರೋಡು ಸಿಕ್ಕಾಬಟ್ಟೆ ಕರೋಸಿದಾವಂತೆ. ಹಿಂಗಡೆ ಪೈಪ್ಗಳು ಬೇರೆ ಸ್ವಲ್ಪ ಹಿಂಗಡೆ ಬಂದಿದೆ. ಹಂಗಾಗಿ ಧರ್ಮಸ್ಥಳ ಬಂದ್ಬಿಟ್ಟು ಮಂಗಳೂರು ಹೋಗ್ಬಿಟ್ಟೆ ಹೋಗ್ತಾ ಇದ್ದೀವಿ. ಬ್ರಹ್ಮಾವರಕ್ಕೆ ಹೋಗ್ತಾ ಇದೀವಿ. ಉಡುಪಿಲಿ ಪಾರ್ಟಿಗೆ ಫೋನ್ ಮಾಡಿದ್ವಿ. ಬ್ರಹ್ಮಾವರ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಬರ್ಕೂರ್ ಹತ್ರ ಇನ್ನೊಂದು ಊರು ಹೇಳಿದಾರಪ್ಪ. ಚೆನ್ನಾಗೈತಿ ಊರು. ಉಡುಪಿ ನಮ್ಮ ಶಿವಮೊಗ್ಗ ಗಾಡಿ ಬುಲೆರೋ. ನೋಡೋಣ ಸೈಟ್. ಕಳಿಕಂಬ ದೇವಸ್ಥಾನ, ಬರ್ಕೂರು, ಉಡುಪಿ ಜಿಲ್ಲೆ. ಸಿದ್ದಾಪುರ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಮೇಯ್ನು ಆ ರೌಂಡ್ ಪೈಪ್ಗಿಂತ 100 ಉದ್ದ ಪೈಪ್ ಇರೋದು ಮೇಯ್ನು. ಅದು ಅನ್ಲೋಡ್ ಆಗೋದಿರೋದು. ಇಲ್ಲೇನು ಯಾರು ಹಮಾಲಿಗಳು ಕಾಣ್ತಿಲ್ಲ, ಯಾರು ಕಾಣ್ತಿಲ್ಲ. ಯಾರು ಅನ್ಲೋಡ್ ಮಾಡ್ತಾರೋ ಏನೋ. ಅಣ್ಣ ಕರ್ಕೊಬಂದವರು ನಮ್ಮನ್ನ. ಹಾಂ, ಬರ್ತಾಯ್ತು. ನಾಳೆ ಬಂದು ಸುಮ್ಮನೆ ಅಂದ್ರೆ ಬರುತ್ತೆ. ಇಲ್ಲೇ ಮೈಕ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಬಟ್ ಹಂಗೆ ಗಾಡಿನ ರಿವರ್ಸ್ ಹೊಡೆದ್ಬಿಟ್ಟು ಓಪನ್ ಮಾಡ್ಬಿಟ್ಟು ಬೀಳ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಸೈಡಲ್ಲಿ ರೌಂಡ್ ಪೈಪ್ ಇರೋದ್ರಿಂದ ಅದು ಉದ್ದ ಪೈಪ್ ಬೀಳ್ತಾ ಇಲ್ಲ ಕೆಳಗಡೆ. ಸಿಕ್ಕಾಪಟ್ಟೆ ಸ್ಟ್ರೆಕ್ ಆಗಿಬಿಟ್ಟಿದೆ ಅಲ್ಲಿ. ಕೈಯಲ್ಲಿ ಅನ್ಲೋಡ್ ಮಾಡಿದ್ದು ಇಷ್ಟು. ಮಾಡಿ ಇವಾಗ ಗಾಡಿ ಮುಂದಕ್ಕೆ ಬಿಡೋಕ್ಕೆ ಹೇಳಿದ್ದಾರೆ. ಬಾಯ್, ಈ ಕಡೆ ಬಾ, ಈ ಕಡೆ ಬಂದು ಪೈಪ್ ತಕ್ಕ 3 ಹೊತ್ತವ್ರು. ಪೈಪ್ ಹೆಂಗೆ ಹೇಳ್ತೀವಿ ಆ ಕಡೆ ಬರ್ಬೇಕು. ಹಿಂದೆ ಬಾ, ರಿವರ್ಸ್ ಬಾ. ಸಾಕು. ಫೈನಲಿ ಗಾಡಿ ಅನ್ಲೋಡ್ ಆಯಿತು ಪೂರಾ ಕಂಪ್ಲೀಟಾಗಿ.
ಲಾಸ್ಟಿಗೆ ಒಂದು ರೌಂಡ್ ರೋಲ್ ಬಂದ್ಬಿಟ್ಟು ಒಂದು ಅಣ್ಣ ಹಗ್ಗ ಕಟ್ಟಿರೋದನ್ನ ಕಟ್ ಮಾಡಿಬಿಟ್ಟು ಬಿದ್ದುಬಿಡ್ತು ಕೆಳಗಡೆ. ಅದಾದಮೇಲೆ ಅದನ್ನು ಅನ್ಲೋಡ್ ಮಾಡಿದ್ದು, ಒಂದು ಹಗ್ಗನ ಮರಕ್ಕೆ ಕಟ್ಬಿಟ್ಟು ಮತ್ತು ಆ ರೋಲಿಗೆ ಕಟ್ಬಿಟ್ಟು ಗಾಡಿ ಮುಂದೆ ಕಳಿಸಿದ್ದಕ್ಕೆ ಹಿಂಗಡೆ ಅನ್ಲೋಡ್ ಆಯ್ತದು. ಅನ್ಲೋಡ್ ಆದಮೇಲೆ ಅಕ್ನಾಲಜ್ಮೆಂಟಿಗೆ ಸೈನ್ ಹಾಕ್ಸ್ಕೊಂಬಿಟ್ಟು ಬಂದು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್ ಎಲ್ರಿಗೂ.